ಆತ್ಮೀಯ ಸ್ನೇಹಿತರೆ, ನಿಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ತು ನಾವು ಕರ್ನಾಟಕ TET 2024 ಎಕ್ಸಾಮ್ಗೆ ಮೆನ್ಸುರೇಷನ್ ಮೇಲೆ ಅಂದರೆ ಕ್ಷೇತ್ರಗಣಿತದ ಮೇಲೆ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲನೂ ಡಿಸ್ಕಸ್ ಮಾಡೋಣ. ಇಂಪಾರ್ಟೆಂಟ್ ಕ್ವಶನ್ಸ್ ನೋಡೋದು ಮೊದಲು ಇದ್ರ ಮೇಲೆ ಬರ್ತಕ್ಕಂತಹ ಸೂತ್ರವನ್ನೆಲ್ಲವನ್ನು ನೋಡೋಣ. ಸೂತ್ರ ಎಲ್ಲ ನೆನ್ಪಿಟ್ರೆ ಸಾಕ್ರಿ, ಅದ್ರ ಮೇಲೆ ಯಾವುದೇ ಲೆಕ್ಕ ಬಂದರೆ ನಾವೇನು ಮಾಡ್ಬೋದು, ಈಸಿಯಾಗಿ ಮಾಡ್ಬರ್ಬೋದು. ನನ್ನ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿರಿ. ನೋಡಿರಿ, ಫಸ್ಟ್ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ 2πRh. ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ 2πr × r+h. ಘನಫಲ ಕಂಡುಹಿಡಿಯುವ ಸೂತ್ರ πr²h. ಸಿಲಿಂಡ್ರದ್ದು ಭಾಳ ಇಂಪಾರ್ಟೆಂಟ್ ರೀ. ಸಿಲಿಂಡ್ರ್ ಮೇಲೂ ಆಲ್ಮೋಸ್ಟ್ ಆಲ್ ಕ್ವಶನ್ಸ್ ಏನಾಗ್ಯಾವ ರೀ, ಪ್ರೀವಿಯಸ್ ಇಯರ್ ಒಳಗೆ ರಿಪೀಟ್ ಆಗ್ಯಾವ ರೀ. ಇದ್ರೊಳಗೆ ಏನಾಗ್ಯಾವು, ಇದ್ರದ್ದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲವನ್ನು ಕಂಡುಹಿಡ್ತಕ್ಕಂಥ ಸೂತ್ರವನ್ನು ಕಂಪ್ಲೀಟಾಗಿ ನೋಡ್ಕೋಬೇಕು. ಅದಾದಮೇಲೆ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ πrl. ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ πr × r+l. ಘನಫಲ ಕಂಡುಹಿಡಿಯುವ ಸೂತ್ರ 1/3 πr²h. ಅದೇ ರೀತಿ ಶಂಕು ಭಿನ್ನಕದ ಪಾರ್ಶ್ವ ಮೇಲ್ಮೈ ಕಂಡುಹಿಡಿಯುವ ಸೂತ್ರ π × r1 + r2 × l. ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ π × r1 + r2 × l + πr1² + πr2². ಘನಫಲ ಕಂಡುಹಿಡಿಯುವ ಸೂತ್ರ 1/3 πh r1² + r2² + r1 × r2. ಇದಾದಮೇಲೆ ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ 4πr². ಇದರದ್ದು ಘನಫಲ ಕಂಡುಹಿಡಿಯುವ ಸೂತ್ರ 4/3 πr³. ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ 2πr². ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ 3πr². ಘನಫಲ ಕಂಡುಹಿಡಿಯುವ ಸೂತ್ರ 2/3 πr³. ಆಯತಘನದ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ 2 × LB + BH + HL. ಇದರದ್ದು ಘನಫಲ ಕಂಡುಹಿಡಿಯುವ ಸೂತ್ರ L × B × H. ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ 6a². ಘನಫಲ ಕಂಡುಹಿಡಿಯುವ ಸೂತ್ರ ಏನ್ರಿ, a³. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ πr² / 360 × θ ಅಥವಾ θ / 360 × πr². ಇವಿಷ್ಟು ಸೂತ್ರನೂ ನೆನ್ಪಿಡ್ಬೇಕು ರೀ. ಇದು ಪೇಪರ್ 1ಗೂ ಇಂಪಾರ್ಟೆಂಟ್, ಪೇಪರ್ 2ಗೂ ಇಂಪಾರ್ಟೆಂಟ್ ರೀ ಕ್ಲಾಸ್. ಇದರೊಳಗೆ ಪೇಪರ್ 1 ಒಳಗೂ ಕೇಳ್ತಾರೆ, ಇದ್ರ ಮೇಲೆ ಪೇಪರ್ 2 ಮೇಲೂ ಏನು ಮಾಡ್ತಾರೆ, ಇದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ. ನೋಡಿರಿ, ಫಸ್ಟ್ ಇಂಪಾರ್ಟೆಂಟ್ ಕ್ವಶನ್. ದ ವಾಲ್ಯೂಮ್ ಆಫ್ ಎ ಕ್ಯೂಬ್ whose total surface area is 150 m² is 125 m³, 150 m³. Third option is 250 m³. Fourth option is 300 m³. ನೋಡಿರಿ, ಒಂದು ಚೌಕಘನದ ಏನು ಕೊಟ್ಟಾರ, ಒಂದು ಚೌಕಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎಷ್ಟು ಕೊಟ್ಟಾರ, 150 m² ಆದ್ರೆ ಅದ್ರದ್ದು ಏನು ಮಾಡಬೇಕು, ಘನಫಲವನ್ನು ಕಂಡುಹಿಡಿಬೇಕು. ಏನು ಕೊಟ್ಟಾರಿ, ಚೌಕಘನದ ಕೊಟ್ಟಾರ. ಘನದ ಏನು ಕೊಟ್ಟಾರ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕೊಟ್ಟಾರ. ಅದರದ ಘನಫಲವನ್ನು ನಾವೇನು ಮಾಡಬೇಕು, ಕಂಡುಹಿಡ್ಬೇಕು. ನೋಡಿರಿ, ಯಾವ ರೀತಿ ಮಾಡ್ಬೇಕಂದ್ರೆ, ಚೌಕಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎಷ್ಟು ಕೊಟ್ಟಾರ, 150 m². ಹೌದಾ. ಚೌಕಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಆಗಲೇ ನಾನು ಚಾರ್ಟ್ ಒಳಗೆ ಹೇಳಿದೆ. ಚೌಕಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ 6a² = 150 m² ಆ್ಯಸ್ ಇಟ್ ಈಸ್ ಬರೀ. ನೆಕ್ಸ್ಟ್ ಸ್ಟೆಪ್ ಒಳಗೆ ಏನು ಮಾಡಿರಿ, ಇದು r ಈ ಕಡೆ ಗುಣಾಕಾರ ಐತಿ, ಈ ಕಡೆ ಬಂದರೆ ಏನಾಕೈತಿ, ಭಾಗಾಕಾರ. a² ಆ್ಯಸ್ ಇಟ್ ಈಸ್ ಇಡ್ರಿ = 150 / 6. 6 × 25 a² = 25 ಬಂತು. a ಅಂದರೆ ಇದ್ರ ವರ್ಗ ಕಂಡುಹಿಡಿಬೇಕು. 25ರ ವರ್ಗ ಎಷ್ಟು, 5. ಹಾಗಂದ್ರೆ a ಅಂದರೆ ಎಷ್ಟು ಬಂತು, ಈಗ 5. ಈಗ ನಮ್ಗೆ a ಸಿಕ್ತು. ಈಗ ನಾವು ಘನಫಲವನ್ನು ಕಂಡುಹಿಡಬೇಕು. ಚೌಕಘನದ ಘನಫಲ ಕಂಡುಹಿಡಿಯೋ ಸೂತ್ರ ಏನು ರೀ, a³. ಅದಕ್ಕೆ ಅದು ಏನು ಮೇಲಿನ ಚಾರ್ಟ್ ಇದೆಲ್ಲ ಕಂಪ್ಲೀಟ್ ಪರ್ಫೆಕ್ಟ್ ಮಾಡ್ಕೊಂಡ್ರೆ ಅದ್ರ ಮೇಲೆ ಬರ್ತಕ್ಕಂಥ ಲೆಕ್ಕ ನಾವು ಈಸಿಯಾಗಿ ಮಾಡ್ಬೋದು. a³ ಅಂದ್ರೆ 5³ 5³ ಅಂದ್ರೆ 5ನ್ನ 3 ಸಲ ಗುಣಿಸಿದ್ರೆ ಎಷ್ಟು ಬರ್ತೈತಿ, 125 m³. ಹಾಗಂದ್ರೆ ಆಪ್ಷನ್ ನಂಬರ್ ಫಸ್ಟ್ ಈಸ್ ದ ರೈಟ್ ಆನ್ಸರ್. ಆಪ್ಷನ್ ನಂಬರ್ 1 125 m³ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಏನು ಕೊಟ್ಟಾರ, ಎರಡು ಚೌಕಘನಗಳ ಘನಫಲಗಳ ಅನುಪಾತ ಕೊಟ್ಟಾರ. ಘನಫಲಗಳ ಅನುಪಾತ ಏನು ಕೊಟ್ಟಾರ, 1:64. ಆದರೆ ಅವುಗಳ ಒಟ್ಟು ಮೇಲ್ಮೈ ವಿಸ್ತೀರ್ಣಗಳ ಅನುಪಾತವನ್ನು ಕಂಡುಹಿಡಿಬೇಕು. ನೋಡಿರಿ, ಇದನ್ನು ಯಾವ ರೀತಿ ಮಾಡ್ಬೇಕಂದ್ರೆ,
ಇಂಗ್ಲೀಷ್ ಮೀಡಿಯಮ್. ದ ರೇಷಿಯೋ ಆಫ್ ಟೋಟಲ್ ಸರ್ಫೇಸ್ ಏರಿಯಾ ಆಫ್ two cubes having their volume in the ratio 1:64. First option is a 1:4, second option is a 3:96, third option is a 1:64, fourth option is a 1:16. ನೋಡ್ರಿ ಇದನ್ನು ಯಾವ ರೀತಿ ಮಾಡ್ಬೇಕಂದ್ರೆ ನಮ್ಗೇನು ಕೊಟ್ಟಾರ, ಘನಗಳ ಅನುಪಾತ, ಘನಫಲಗಳ ಅನುಪಾತ. ಘನಫಲ ಅಂದ್ರೇನು? ಘನಫಲ ಆಯ್ತ ಚೌಕ ಘನದ ಘನ ಕಂಡುಹಿಡಿಯೋ ಸೂತ್ರ ಏನ್ರಿ? ಎ ಕ್ಯೂಬ್. ಹೌದಾ? ಈಗ ನಮ್ಗೆ ಎರಡರದ್ದು ಕೊಟ್ಟಾರಂದ್ರೆ ಮ್ಯಾಲಿಂದಕ್ಕೆ A1 ತೊಗೊಂಡು ಕೆಳಗಿಂದಕ್ಕೆ A2 ಕ್ಯೂಬ್ ತೊಗೊಂಡ ಎರಡು ಚೌಕ ಘನಗಳ ಅನುಪಾತ ಕೊಟ್ಟಾರ. ಹೌದಾ? ಘನಫಲಗಳ ಅನುಪಾತ ಅಂದರೆ A1 ಕ್ಯೂಬ್ ಡಿವೈಡೆಡ್ ಬೈ A2 ಕ್ಯೂಬ್ ಇಸ್ ಈಕ್ವಲ್ ಟು 1/64. ಇದನ್ನು A1 ಕ್ಯೂಬ್ ಡಿವೈಡೆಡ್ ಬೈ A2 ಕ್ಯೂಬ್ ಆ್ಯಸ್ ಇಟ್ ಈಸ್ ಬರೀರಿ. ಇದನ್ನು 1 ಕೊಟ್ಟಾರಂದ್ರೆ ಇದ್ರ 1/3 ಬರಿಬೋದಾ? 64 ಅಂದ್ರೆ 4 4 16, 16 4 64, 4ನ್ನು 3 ಸಲ ಗುಣಿಸಿದ್ರೆ 64 ಬರ್ತಿದೆ. ಅದಕ್ಕೆ ಇದೆ 4/3 ಬರೀ. ಈಗ ಒಟ್ಟು ಮೇಲ್ಮೈಗಳ ನೋಡ್ರಿ, ಒಟ್ಟು ಮೇಲ್ಮೈ ವಿಸ್ತೀರ್ಣಗಳ ಅನುಪಾತ ಏನು ಆಕೈತಿ? ಒಟ್ಟು ಮೇಲ್ಮೈ ವಿಸ್ತೀರ್ಣ ಅಂದರೆ A1 ಸ್ಕ್ವೇರ್ ಡಿವೈಡೆಡ್ ಬೈ A2 ಸ್ಕ್ವೇರ್. ಹೌದಾ? A1 ಸ್ಕ್ವೇರ್ ಅಂದ್ರೆ 1 ಸ್ಕ್ವೇರ್ ಡಿವೈಡೆಡ್ ಬೈ 4 ಸ್ಕ್ವೇರ್. ಇದರಲ್ಲಿಂದ ಏನು ಗೊತ್ತಾಕೈತೆ ನಮ್ಗೆ? A1 ಅಂದ್ರೆ ಎಷ್ಟು ಬಂತು? 1. A2 ಅಂದ್ರೆ ಎಷ್ಟು ಗೊತ್ತಾಯ್ತು? 4. ಹೌದಾ? ಈಗ ಇಲ್ಲಿ A1 ಸ್ಕ್ವೇರ್ ಅಂದ್ರೆ 1 ಸ್ಕ್ವೇರ್ ಡಿವೈಡೆಡ್ ಬೈ A2 ಸ್ಕ್ವೇರ್ ಅಂದ್ರೆ 4 ಸ್ಕ್ವೇರ್. ಹಾಗಂದ್ರೆ A1 ಸ್ಕ್ವೇರ್ ಡಿವೈಡೆಡ್ ಬೈ A2 ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 4 4 ಎಷ್ಟು? 16. ಹಾಗಂದ್ರೆ 1:16 ಈಸ್ ದ ಆನ್ಸರ್. ಹಾಗಂದ್ರೆ 1:16 ಅನ್ನೋದು ಆಪ್ಷನ್ ನಂಬರ್ 4 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ದ ಪೆರಿಮೀಟರ್ ಆಫ್ ಎ rectangle is 15 centimeter and its breadth is 2:2/3 centimeter. Then the length of the rectangle ಅನ್ನು ಫೈಂಡ್ ಔಟ್ ಮಾಡಬೇಕು. ನೋಡ್ರಿ ಇದನ್ನು ಯಾವ ರೀತಿ ಮಾಡ್ಬೇಕಂತ. ಸುತ್ತಳತೆ ಕೊಟ್ಟಾರ. ಹೌದಾ? ಸುತ್ತಳತೆ ಎಷ್ಟು ಕೊಟ್ಟಾರ? 15 ಸೆಂಟಿಮೀಟರ್ ಕೊಟ್ಟಾರ. ಅಗಲ 2:2/3 ಕೊಟ್ಟಾರ ಸೆಂಟಿಮೀಟರ್ ಇರುವ. ಈಗ ನಾವು ಆಯತದ ಉದ್ದವನ್ನು ಕಂಡುಹಿಡಬೇಕು. ಹೌದಾ? ಆಯತದ ಉದ್ದ ನೋಡ್ರಿ ಫಸ್ಟ್ ಏನು ಕೊಟ್ಟಾರ ನಮ್ಗೆ? ಸುತ್ತಳತೆ ಈಸ್ ಈಕ್ವಲ್ ಟು 15 ಸೆಂಟಿಮೀಟರ್. ಹೌದಾ? ಸುತ್ತಳತೆ ಅಂದ್ರೆ ಏನು? ಆಯತದ ಸುತ್ತಳತೆ ಇದು. ಹೌದಾ? ಇದು ಆಯತ ಅಂದರೆ ಇದ್ರ ಪೂರ್ತಿ ಸುತ್ತಳತೆ. ಹೌದಾ? ಆಯತ ಸುತ್ತಳತೆ ಅಂದ್ರೆ ಉದ್ದ ಅಗಲ 2 ಇಂಟು ಉದ್ದ, ಇದು 2 ಇಂಟು ಅಗಲ. ಹೌದಾ? ಹಾಗಂದ್ರೆ 2 ಇಂಟು ಉದ್ದ ಪ್ಲಸ್ 2 ಇಂಟು ಅಗಲ ಈಸ್ ಈಕ್ವಲ್ ಟು ಎಷ್ಟು ಬಂತು? 15. ಹೌದಾ? 2 ಇಂಟು ಉದ್ದ ಹೆಂಗೆ ತಂಗ ಬರ್ರಿ. 2 ಇಂಟು ಅಗಲ ಎಷ್ಟು ಕೊಟ್ಟಾರ ನೋಡ್ರಿ. ಅಗಲ ಅಂದರೆ ಎಷ್ಟು ಕೊಟ್ಟರೆ? 2:2/3. ಹಾಗಂದ್ರೆ 3 7 6, 6ಕ್ಕೆ 2 ಕೊಡಿಸಿದ್ರೆ 8/3. ಹೌದಾ? ಈಗ ನಾವು 2 ಇಂಟು ಉದ್ದ ಪ್ಲಸ್ 2 ಇಂಟು ಅಗಲ ಅಂದರೆ 8/3 ಈಸ್ ಈಕ್ವಲ್ ಟು 15. 2 ಇಂಟು ಉದ್ದ ಈಸ್ ಈಕ್ವಲ್ ಟು 15ಕ್ಕೆ 15 ಹಂಗೆ ಬರ್ರಿ. ಇದೇನೈತಿ? 3 7 6, 6ಕ್ಕೆ 8 ಕೊಡಿಸಿದ್ರೆ 16/3. ಈಗ ಇಲ್ಲಿ ಲಸ ತೆಗೆದ್ರೆ ಏನು ಬಂತಿಲ್ಲಿ? ಲಸ ಏನು ಬಂತಿಲ್ಲಿ? 3 ಬಂತು. 15 3 ನೋಡ್ರಿ, 15 3 45 ಮೈನಸ್ 3 1 3 ಅಂದ್ರೆ 16 1 16 ಬರ್ತೈತಿ. ನೆಕ್ಸ್ಟ್ ಏನು ಮಾಡಿರಿ? 45ರೊಳಗೆ 16 ಕಳೆದ್ರೆ 29/3 ನೋಡ್ರಿ. 2 ಇಂಟು ಉದ್ದ ಈಸ್ ಈಕ್ವಲ್ ಟು 29/3 ಬಂತು. ಹಂಗಂದ್ರೆ ಉದ್ದ ಈಸ್ ಈಕ್ವಲ್ ಟು 29/3. ಇದು ಇಲ್ಲಿ ಗುಣಾಕಾರ ಐತಿ. ಈ ಕಡೆ ಬಂದರೆ ಏನಾಕೈತಿ? ಭಾಗಾಕಾರ ಆಕೈತಿ. ಅದಕ್ಕೆ ಇದನ್ನ ಭಾಗಾಕಾರ ಮಾಡ್ಕೋಬೇಕು. 29ಕ್ಕೆ ಭಾಗಲೆ ಎಷ್ಟು ಬಂತು ರೀ? ಇಲ್ಲಿ 29 ಭಾಗಲೆ 3 2 6. ಅದನ್ನು ಇಲ್ಲಿ ಬರ್ರಿ. ಇಲ್ಲಿ ಈ 29ಕ್ಕೆ 6ರಲ್ಲಿ ಭಾಗಿಸಿದ್ರೆ 6 4 24. 29ರಾಗ 24 ಕಳೆದ್ರೆ 5 ಉಳಿತು. ಇದನ್ನು ಮಿಶ್ರ ಭಿನ್ನ ರಾಶಿಯೊಳಗೆ ಬರಿಬೇಕು. ಹಾಗಂದ್ರೆ 4/5/6 ಸೆಂಟಿಮೀಟರ್. ಹಾಗಂದ್ರೆ ಆಪ್ಷನ್ ನಂಬರ್ 1 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ. The area of an equilateral triangle is 25 into √3 centimeters square. Then its perimeter is, first option is 10 centimeter, second option is 20 centimeter, third option is 30 centimeter, fourth option is 40 centimeter. ನೋಡ್ರಿ, ಒಂದು ಸಮಬಾಹು ತ್ರಿಭುಜದ ವಿಸ್ತೀರ್ಣ ಎಷ್ಟು ಕೊಟ್ಟಾರ? 25 ಇಂಟು √3 ಸೆಂಟಿಮೀಟರ್ ಸ್ಕ್ವೇರ್ ಆದ್ರೆ ಅದರದ ಸುತ್ತಳತೆಯನ್ನು ಕಂಡುಹಿಡಿಬೇಕು. ನೋಡ್ರಿ, ಇದನ್ನು ಯಾವ ರೀತಿ ಮಾಡ್ಬೇಕಂದ್ರೆ ಸಮಬಾಹು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ನೆನ್ಪಿಡಬೇಕು. ಸಮಬಾಹು ತ್ರಿಭುಜದ ವಿಸ್ತೀರ್ಣ ಅವ್ರು ಎಷ್ಟು ಕೊಟ್ಟಾರಿ? 25 ಇಂಟು √3 ಸೆಂಟಿಮೀಟರ್ ಸ್ಕ್ವೇರ್. ಸಮಬಾಹು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ಏನ್ರಿ? √3 ಡಿವೈಡೆಡ್ ಬೈ 4a ಸ್ಕ್ವೇರ್ ಇಸ್ ಈಕ್ವಲ್ ಟು 25 ಇಂಟು √3. a ಸ್ಕ್ವೇರ್ ಹಂಗೆ ಬರೀರಿ, 25 √3 ಹಂಗೆ ಬರೀರಿ. ಇದು
√3/4 ಇರ್ತದೆ. ಈ ಕಡೆ ಬಂದ್ರೆ 4/√3 ಆಯ್ತು. ಹೌದಾ? ಈಗೇನು ಮಾಡಿರಿ, ಈ √3 ಇಡ್ತ್ರಿ ಕ್ಯಾನ್ಸಲ್ ಆಯ್ತು. 25 4 ಎಷ್ಟು 100. a² ಅಂದ್ರೆ 100 ಬಂದ್ರೆ ನಮ್ಗೆ ಎ ಬೇಕಂದ್ರೆ ಇದ್ರ ವರ್ಗ ಮಾಡ್ಕೋಬೇಕು. ವರ್ಗ ಅಂದ್ರೆ ಇದು ಯಾವುದರ ವರ್ಗ 10 10 100 ಬರ್ತೈತಲ್ಲ, ಅದಕ್ಕೆ ಎ ಅಂದ್ರೆ ಎಷ್ಟು ಬಂತು 10. ಈಗ ನಾವು ಸುತ್ತಳತೆ ಮಾಡಬೇಕು. ಸುತ್ತಳತೆ ಒಂದು ಸಮಬಾಹು ತ್ರಿಭುಜದ ಸುತ್ತಳತೆ, ಇದು ಬಾಹು ಎ ಐತಂದ್ರೆ ಇದು ಎ ಐತಂದ್ರೆ ಎ ಅಂದ್ರೆ ಸುತ್ತಳತೆ ಅಂದ್ರೆ ಏನಾಕೈತಿ a + a + a ಅಂದ್ರೆ 3a. ಹೌದಾ? ಸುತ್ತಳತೆ ಎಷ್ಟು ರೀ? ಸುತ್ತಳತೆ ಅಂದರೆ ಎಷ್ಟು? 3a. 3a ಅಂದರೆ ಎಷ್ಟು? 10. 3 10 30. ಹಾಗಂದ್ರೆ ಸುತ್ತಳತೆ ಎಷ್ಟು ಬಂತು? 30 ಸೆಂಟಿಮೀಟರ್. ಹಾಗಂದ್ರೆ ಆಪ್ಷನ್ ನಂಬರ್ 3 ಈಸ್ ದ 30 ಸೆಂಟಿಮೀಟರ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, a toy is in the form of cone surmounted a cylinder of the same radius. The height of the cylinder and the cone is the same. The total height of the toy is 14 centimeter and the total volume of the toy is 1056 centimeter cube. The radius of the base of the toy is ಅಂದ್ರೆ ಏನು ಪೈ ವ್ಯಾಲ್ಯೂ ಏನು ಕೊಟ್ಟಾರಿ? 22/7. ನೋಡಿರಿ, ಡಯಾಗ್ರಾಮ್ ಕೊಟ್ಟಾರ. ಫಸ್ಟ್ ಆಪ್ಷನ್ ಏನು ಕೊಟ್ಟಾರಿ? 7 ಸೆಂಟಿಮೀಟರ್. ಸೆಕೆಂಡ್ ಆಪ್ಷನ್ ಇದೆ 12 ಸೆಂಟಿಮೀಟರ್. ಥರ್ಡ್ ಆಪ್ಷನ್ ಇದೆ 14 ಸೆಂಟಿಮೀಟರ್. ಫೋರ್ತ್ ಆಪ್ಷನ್ ಇದೆ 16 ಸೆಂಟಿಮೀಟರ್. ನೋಡಿರಿ, ಇದನ್ನು ಏನು ಮಾಡಬೇಕು? ಒಂದು ನೇರ ಸಿಲಿಂಡರ್ನ ಮೇಲೆ ಶಂಕುವನ್ನು ಅಧಿವ್ಯಾಪಿಸಿ ಒಂದು ಆಟಿಕೆಯನ್ನು ಮಾಡಲಾಗಿದೆ. ಸಿಲಿಂಡರ್ನ ಎತ್ತರವು ಶಂಕುವಿನ ಎತ್ತರಕ್ಕೆ ಸಮನಾಗಿದೆ ಮತ್ತು ಆಟಿಕೆಯ ಒಟ್ಟು ಎತ್ತರವು 14 ಸೆಂಟಿಮೀಟರ್ ಆಗಿದ್ದು ಅದರ ಘನಫಲವು 1056 ಸೆಂಟಿಮೀಟರ್ ಕ್ಯೂಬ್ ಆದರೆ ಆಟಿಕೆಯ ಪಾದದ ತ್ರಿಜ್ಯವನ್ನು ಕೇಳ್ಯಾರ. ಹಂಗಂದ್ರೆ ನಾವಿಲ್ಲಿ ಏನು ಮಾಡಬೇಕು? ಪೈ ಅಂದರೆ 22/7 ತೊಗೋಬೇಕು. ಇದೇನ್ರಿ? ಇದು ಸಿಲಿಂಡರು. ಇದು ಸಿಲಿಂಡರ್ ಮೇಲೆ ಏನು ಮಾಡ್ಯಾರ? ಒಂದು ಇಲ್ಲಿ ಕೋನವನ್ನು ಏನು ಮಾಡ್ಯಾರ? ಅಧಿವ್ಯಾಪಿಸ್ಯಾರ. ಅಧಿವ್ಯಾಪಿಸಿ ಒಂದು ಆಟಿಕೆ ಸಾಮಾನನ್ನು ಮಾಡ್ಯಾರ. ಇದ್ರ ಪೂರಾ ಟೋಟಲ್ ಇದ್ರ ಲೆಂತ್ ಎಷ್ಟು ಕೊಟ್ಟಾರಿ? 14 ಸೆಂಟಿಮೀಟರ್ ಕೊಟ್ಟಾರ. ಮತ್ತು ಈ ಶಂಕುವಿನ ಎತ್ತರ ಏನೈತಿ? ಇದ್ರದ್ದು ಸಿಲಿಂಡರ್ನ ಎತ್ತರಕ್ಕೆ ಏನೈತಿ? ಸಮನಾಗೈತಿ. ಇವೆರಡು ಹೈಟ್ ಏನದಾವು? ಸಮನಾಗದಾವು. ಮತ್ತು ಆಟಿಕೆ ಎತ್ತರ ಮತ್ತು ಆ ಹೈಟ್ ಎಷ್ಟು ಕೊಟ್ಟಾರ? ಟೋಟಲ್ ಹೈಟ್ ಎಷ್ಟು ಕೊಟ್ಟಾರ? 14 ಸೆಂಟಿಮೀಟರ್ ಕೊಟ್ಟಾರ. ಹೌದಾ? ಅದರ ಒಟ್ಟು ಘನಫಲವು 1056 ಮತ್ತು ಆಟಿಕೆಯ ಪಾದದ ತ್ರಿಜ್ಯವನ್ನು ಕಂಡುಹಿಡಿಬೇಕು. ನೋಡಿರಿ, ಯಾವ ರೀತಿ ಮಾಡ್ಬೇಕಂದ್ರೆ, ಶಂಕುವಿನ ಘನಫಲ ಕಂಡುಹಿಡಿಯೋ ಸೂತ್ರ ಏನು? πr²h. ಶಂಕುವಿನ ಘನಫಲ ಸಿಲಿಂಡರ್ನ ಘನಫಲ ಕಂಡುಹಿಡಿಯೋ ಸೂತ್ರ ಏನು? πr²h. ಶಂಕುವಿನ ಘನಫಲ ಕಂಡುಹಿಡಿಯೋ ಸೂತ್ರ 1/3 πr²h. ಒಟ್ಟು ಘನಫಲ ಹಂಗಂದ್ರೆ ಒಟ್ಟು ಘನಫಲ ಎರಡದು ಟೋಟಲ್ ಒಟ್ಟು ಘನಫಲ ಎಷ್ಟು ಕೊಟ್ಟಾರ? 1056. ಹಾಗಂದ್ರೆ ಒಟ್ಟು ಘನಫಲ ಅಂದ್ರೆ ಸಿಲಿಂಡರ್ನ ಘನಫಲ ಮತ್ತು ಶಂಕುವಿನ ಘನಫಲ ಎರಡು ಟೋಟಲ್ ಮಾಡಿದ್ದು ಎಷ್ಟೈತಿ? 1056 ಅಂದ್ರೆ ಶಂಕುವಿಂದ ಎಷ್ಟೈತಿ? πr²h. ಇದ್ರದ್ದು ಎಷ್ಟು? 1/3 πr²h = 1056. ಇವೆರಡನ್ನೂ ಕೂಡಿಸಿದ್ರೆ ಲಸ ತೆಗೆದ್ರೆ ಇಲ್ಲೇನಿಲ್ಲಂದ್ರೆ 1 ಇರ್ತೈತಿ. ಲಸ ತೆಗೆದ್ರೆ ಎಷ್ಟು ಬರ್ತೈತಿ? 3. 3 1 3. 3 ಕೂಡಿಸಿದ್ರೆ 4/3 πr²h = 1056. 4/3 ಹಂಗೆ ಬರೀರಿ. ಪೈ ಅಂದರೆ 22/7. r² ಹೆಂಗೈತಿ? r² ಹಂಗೆ ಬರೀರಿ. h ಅಂದರೆ ಎಷ್ಟು ಕೊಟ್ಟಾರ? 7. ನೋಡಿರಿ, ಇದು ಟೋಟಲ್ ಇಲ್ಲೇ ನೋಡಿದ್ರಿ ಎಚ್ ಎಷ್ಟು ಕೊಟ್ಟಾರಲ್ಲಿ? 14 ಕೊಟ್ಟಾರ. ಹೌದಾ? ಟೋಟಲ್ ಡಯಾಗ್ರಾಮ್ ತೋರಿಸಿ. ಇದು ಟೋಟಲ್ ಎಷ್ಟೈತ್ರಿ? ಇದು ಟೋಟಲ್ ಎಷ್ಟೈತಿ? 14 ಐತಿ. ಶಂಕುವಿಂದ ಎಷ್ಟೈತಿ? 7. ಸಿಲಿಂಡ್ರದ್ದು 7 ಮತ್ತು ಶಂಕುವಿಂದ 7. ಇವೆರಡು ಟೋಟಲ್ ಕೂಡಿಸಿ, ಯಾಕಂದ್ರೆ ಇದ್ರದ್ದು ಹೈಟು ಇದ್ರ ಎತ್ತರ ಎರಡರದ್ದು ಎತ್ತರ ಏನದಾರ? ಸಮಾನ ಅಂತ ಕೊಟ್ಟಾರ. ಕ್ವಶನ್ ಒಳಗೆ ಎರಡರದ್ದು ಎತ್ತರ ಸಮ ಅಂತ ಕೊಟ್ಟಾರ. ಅಂದಮೇಲೆ 14ರ ಅರ್ಧ ಇದು ಎಷ್ಟಿರ್ತೈತಿ? ಇದು 7. ನೋಡಿ, ಇದು ಟೋಟಲ್ ಹೈಟ್ ಎಷ್ಟೈತೆ ಅಂತ 14 ಐತಿ. ಹೌದಾ? ಇದ್ರೊಳಗೆ ಎರಡದ್ದು ಎತ್ತರ ಸಮನಾಗಿದಾವಂದ್ರೆ 14ರ ಅರ್ಧ ಎಷ್ಟು? 7. ಹಾಗಂದ್ರೆ ಇದರ ಹೈಟ್ ಎಷ್ಟೈತ್ರಿ? 7 ಸೆಂಟಿಮೀಟರ್. ಇದ್ರದ್ದು ಹೈಟ್ ಎಷ್ಟೈತಿ? 7 ಸೆಂಟಿಮೀಟರ್. ಅದಕ್ಕೆ ಇಲ್ಲಿ ಹೆಚ್ಚಿದ್ದಲ್ಲೇ 7 ಸೆಂಟಿಮೀಟರ್ ಬರ್ತೈತಿ. ತಿಳಿತ್ರಿ? ಇಲ್ಲಿ 7. 7 ಅಂದೇ 7 7 ಅಂದೇ 7 ಕ್ಯಾನ್ಸಲ್ ಆಗ್ತಾವೆ. ನೆಕ್ಸ್ಟ್ ಏನು ಮಾಡಿರಿ? r² = 1056 ಹಂಗೆ ಬರೀರಿ. ಈ ಕಡೆ ಭಾಗಾಕಾರ ಐತಂದ್ರೆ ಇಲ್ಲಿ ಗುಣಾಕಾರ ಆಯ್ತು. ಈ 4 22 ಇವೇನಕ್ಕಾವು? ಇಲ್ಲಿ ಇವೆರಡು ಇಲ್ಲಿ ಗುಣಾಕಾರದಾವ ಅಂದ್ರೆ ಈ ಕಡೆ ಬಂದರೆ ಏನಾಕಾವು? ಭಾಗಾಕಾರ ಅದು. ಈಗ ಎಲ್ಲನೂ ಕ್ಯಾನ್ಸಲ್ ಮಾಡಿರಿ. ಕ್ಯಾನ್ಸಲ್ ಮಾಡಿದ್ರೆ ಏನು ಬರ್ತೈತಿ? r² = 36. r² ಅಂದ್ರೆ 36. r ಅಂದ್ರೆ 6 6 36. r = 6 ಸೆಂಟಿಮೀಟರ್. ಹಂಗಂದ್ರೆ
ತ್ರಿಜ್ಯ ಎಷ್ಟು ಬಂತು ನಮ್ಗೆ 6 ಸೆಂಟಿಮೀಟರ್. ಆಪ್ಷನ್ ನಂಬರ್ 4 ಈಸ್ ದ ರೈಟ್ ಆನ್ಸರ್. ನೋಡಿರಿ, ಇವತ್ತೀಗ ಕ್ಷೇತ್ರ ಗಣಿತದ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡಿಸ್ತೀನಿ ರೀ. ನಾಳೆನೂ ಇದ್ರದ ಕಂಟಿನ್ಯೂಯೇಷನ್ ಇದ್ರ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸನ್ನು ಮಾಡಿಸ್ತೀನಿ ರೀ. ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ. ಥ್ಯಾಂಕ್ ಯು.